ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿಯ ಘೋಷಣೆ ಮಾಡಿದ ಬಗ್ಗೆ ನೀವು ಕೇಳಿದ್ದೀರಿ. ಕಾಂಗ್ರೆಸ್ ಪಾರ್ಟಿ ಯಾರೇ ಅಭ್ಯರ್ಥಿ ಘೋಷಣೆ ಮಾಡಿದರೂ ಜನ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಐತಿಹಾಸಿಕ ವಿಜಯವನ್ನು ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಮತ್ತು ಈ ಕ್ಷೇತ್ರದಲ್ಲಿ ಸಾಧಿಸಲಿದೆ. ಕಳೆದ ಬಾರಿ 2 ಲಕ್ಷ ಚಿಲ್ಲರೆ ಓಟ್ಲೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಾನು ಇಲ್ಲಿ ಗೆದ್ದಿದ್ದೆ. ಈ ಸರ್ತೆ 4 ಲಕ್ಷಕ್ಕೂ ಹೆಚ್ಚು ಅಧಿಕ ಮತಗಳಿಂದ ನಾನು ಗೆಲ್ತೇನೆ. ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ ಮತ್ತು ಈಗಾಗಲೇ ನಮ್ಮ ತಯಾರಿ ಭಾಳ ಮುಂದಕ್ಕೆ ಹೋಗಿದೆ. ಎಲ್ಲ ರೀತಿಯಿಂದ ಸರ್ವಸನ್ನದ್ಧರಾಗಿದ್ದೇವೆ. ಇನ್ನು ಕಾಂಗ್ರೆಸ್ ಪಾರ್ಟಿಗೆ ನನ್ನೊಂದು ಪ್ರಶ್ನೆ, ಮೇಕೆದಾಟು ಯೋಜನೆ ಬಗ್ಗೆ ಇಂಡಿಯಾ ಅಲೈನ್ಸ್ ಅಧಿಕಾರಕ್ಕೆ ಬಂದರೆ ಮೇಕೆದಾಟು ಯೋಜನೆಯನ್ನು ತಡಿತೀವಿ ಅನ್ನುವಂಥ ಮಾತನ್ನು DMK ಹೇಳಿದೆ. ಅದು ಕೇವಲ ತನ್ನ ಪ್ರಣಾಳಿಕೆಯಲ್ಲಿ ಹಾಕಿದ್ದಷ್ಟೇ ಅಲ್ಲ, ಆದರೆ ಇಂಡಿಯಾ ಅಲೈನ್ಸದ ಪ್ರಮುಖ ಪಕ್ಷ ಕಾಂಗ್ರೆಸ್ ಪಾರ್ಟಿ. ಇಂಡಿಯಾ ಅಲೈನ್ಸದ ಒಂದು ಪ್ರಣಾಳಿಕೆ ಅನ್ನೋ ರೀತಿಯಲ್ಲಿ ಅದನ್ನು ಅವರು ಘೋಷಣೆ ಮಾಡಿದ್ದಾರೆ. ನಾನು ಕೇಳೋದು ಕಾಂಗ್ರೆಸ್ ಪಾರ್ಟಿಗೆ ನಿಮ್ಮ ನಿಲುವೇನಿದರ ಬಗ್ಗೆ. ಎರಡನೇದಾಗಿ, ನೀವು ದಿಲ್ಲಿಗೆ ಬಂದು ಪ್ರತಿಭಟನೆ ಮಾಡಿದ್ರಿ 2022ರಲ್ಲಿ ಅಪೋಸಿಷನ್ದಲ್ಲಿ ಇದ್ದಾಗ. ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳ್ಕೊಂಡು ಕೋವಿಡ್ದ ಟೈಮಲ್ಲಿ ಕೋರ್ಟ್ಗಳು ಸಹಿತ ಹೇಳಿದ್ದು ಕೋವಿಡ್ ನಿಯಮವನ್ನು ಪಾಲನೆ ಮಾಡಬೇಕಂತ. ಆದರೂ ಸಹಿತವಾಗಿ ನೀವು ಒಂದು ಪಾದಯಾತ್ರೆ ಮಾಡಿದ್ದೀರಿ. ಇವತ್ತು ನಿಮ್ಮ ಒಂದು ಘಟಕ ಪಕ್ಷ ನಮ್ಮ ಇಂಡಿಯಾ ಅಲೈನ್ಸ್ ಸೆಂಟ್ರಲ್ದಲ್ಲಿ ಬಂದರೆ ನಾವು ಮೇಕೆದಾಟು ಯೋಜನೆಯನ್ನು ತಡಿತೀವಿ ಅನ್ನುವಂಥ ಮಾತನ್ನು ಹೇಳಿದ್ರಿ. ಈಗ ನಿಮ್ಮ ನಿಲುವೇನು? ಕಾಂಗ್ರೆಸ್ ಪಾರ್ಟಿ ಹಿಂದೆ ಮಹದಾಯಿ ಯೋಜನೆಯಲ್ಲಿ ಕೂಡ ಶ್ರೀಮತಿ ಸೋನಿಯಾ ಗಾಂಧಿಯವರು ಒಂದು ಹನಿ ನೀರು ಕೊಡಲ್ಲ ಅನ್ನುವಂಥ ಮಾತನ್ನು ಗೋವಾದಲ್ಲಿ ಹೋಗಿ ಹೇಳಿದರು. ಮೇಕೆದಾಟು ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅದು. ನೀವು DMK ಅವ್ರನ್ನ ಕೈ ಬಿಡ್ತಾರೆ ಇಂಡಿಯಾದಿಂದ ಹಂಗಾರ? ಯಾರು ಯಾರ್ದು? ಅದೇ ಕಾಂಗ್ರೆಸ್ ಪಾರ್ಟಿಯವರು ಅವಕಾಶವಾದಿ ರಾಜಕಾರಣವನ್ನು ಯಾವತ್ತೂ ಮಾಡ್ತಾ ಬಂದಿದ್ದಾರೆ. ಅವರಿಗೆ ರಾಜ್ಯದ ನೆಲ, ಜಲ, ಸಂಸ್ಕೃತಿಯ ಬಗ್ಗೆ ಯಾವುದೇ ರೀತಿಯಾದಂಥ ಭಾವನೆ ಇಲ್ಲ, ಯಾವುದೇ ರೀತಿಯಾದಂಥ ಗೌರವ ಇಲ್ಲ, ಅದನ್ನು ರಕ್ಷಿಸಬೇಕು ಅನ್ನುವಂಥ ಬದ್ಧತೆ ಇಲ್ಲ. ಹಾಗಾಗಿ ಅವರ ಮತ್ತೊಮ್ಮೆ ತಮ್ಮ ಡೊಂಗಿತನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮೊನ್ನೆನ ಹೊರಗೆ ಬಂದಿದೆ, ನಾವು ವೇಟ್ ಮಾಡಿದ್ವಿ. ನಾನು ಮೊನ್ನೆ ಊರಲ್ಲಿ ಇರಲಿಲ್ಲ, ನಾವು ವೇಟ್ ಮಾಡಿದ್ವಿ ಅವರೇನಾದರೂ ಇದರ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡ್ತಾರಂತ. ನಾನು ಮೊದಲನೇದಾಗಿ ಸಿದ್ದರಾಮಯ್ಯನವರಿಗೆ, ಎರಡನೇದಾಗಿ DK ಶಿವಕುಮಾರ್ಗೆ ಭಾಳ ಘೋಷಣೆ ಹಾಕಿ ನಮ್ಮ ರಾಜ್ಯ, ನಮ್ಮ ತೆರಿಗೆ, ನಮ್ಮ ಹಕ್ಕು, ನಮ್ಮ ನೀರು, ನಮ್ಮ ಹಕ್ಕು ಅಂಥೇಳಿ